ನಾಗನ ಹೆಂಡತಿ ನಗ್ನ ಸತ್ಯಗಳೊಂದಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತಿಗೆ ಸರಿಯಾಗಿ 7 ದಿನಗಳ ಹಿಂದೆ ಬೆಂಗಳೂರಿನ ಶ್ರೀರಾಂಪುರದ ಒಂದು ಮನೆಯ ಮೇಲೆ ಬೆಂಗಳೂರು ಪೊಲೀಸರು ದಂಡು ಕಟ್ಕೊಂಡು ಹೋಗಿ ಒಂದು ರೇಡ್ ಮಾಡಿದ್ರು. ಸಂಜೆಯ ಹೊತ್ತಿಗೆ ಅಧಿಕೃತವಾಗಿ ಹೊರಬಿದ್ದ ಮಾಹಿತಿಯ ಪ್ರಕಾರ ಹೆಚ್ಚು ಕಡಿಮೆ 15 ಕೋಟಿ ರೂಪಾಯಿ ರದ್ದಾದ ನೋಟುಗಳು, 500,000 ರೂಪಾಯಿಯ ನೋಟುಗಳನ್ನು ಆ ಮನೆಯಿಂದ ವಶಪಡಿಸಿಕೊಳ್ಳಲಾಯಿತು ಅಂತ. ಆ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಆ ಮನೆ ನಾಗನಿಗೆ ಸೇರಿತ್ತು. ಮಾಜಿ ಕಾರ್ಪೊರೇಟರ್ MLA ಚುನಾವಣೆಗೆ ನಿಂತು ಕೆಲವು 100 ಓಟುಗಳಲ್ಲಿ ಸೋತಂಥ ವ್ಯಕ್ತಿ, ಅದರ ಜೊತೆಗೆ ಮಾಜಿ ರೌಡಿ ಶೀಟರ್ ನಾಗನ ಮನೆಯ ಮೇಲೆ ನಡೆದಂಥ ರೇಡ್ ಅದಾಗಿತ್ತು. ಆವತ್ತು ನಾಗ ಮನೆಯಲ್ಲಿ ಇರಲಿಲ್ಲ. ಇವತ್ತಿನ ತನಕ ಆತ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ನಾಗ ಮಾತ್ರ ಅಲ್ಲ, ಆತನ 2 ಗಂಡು ಮಕ್ಕಳು ಕೂಡ ನಾಪತ್ತೆ ಆಗಿರುವಂಥದ್ದು. ಹಾಗಾದರೆ ನಾಗ ಎಲ್ಲಿದ್ದಾನೆ? ಆತ ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕಿಸಿ ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ದು ಸತ್ಯನ? ರೇಡ್ ಆದ ದಿವಸ ಮನೆಯಲ್ಲಿ ಏನು ಆಯಿತು? ಅದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಾಗನ ಪತ್ನಿ ಲಕ್ಷ್ಮಿಯವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ಕಾರ. ಅದರ ಜೊತೆಗೆ ಎನ್ ಶ್ರೀರಾಮ್ ರೆಡ್ಡಿ, ನಾಗನ ಪರವಾದ ವಕೀಲರು ನಮ್ಮ ಜೊತೆಗಿದ್ದಾರೆ. ಶ್ರೀರಾಮ್ ರೆಡ್ಡಿ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಲಕ್ಷ್ಮಿಯವರ, ಕಾರ್ಯಕ್ರಮದ ಆರಂಭದಲ್ಲೇ ಒಂದು ಮಾತು ಹೇಳ್ಬಿಡ್ತೀನಿ. ನಿಮ್ಮ ಯಜಮಾನರು ಒಬ್ಬ ರೌಡಿ ಶೀಟ್ರು, ಈಗ ಗಂಭೀರ ಪ್ರಕರಣವೊಂದರಲ್ಲಿ ತಲೆ ತಪ್ಪಿಸಿಕೊಂಡಿರುವಂಥ ವ್ಯಕ್ತಿ. ಅಂಥ ವ್ಯಕ್ತಿಯ ಬಗ್ಗೆ ಬಹುವಚನದಲ್ಲಿ ಮಾತನಾಡೋದಕ್ಕೆ ಒಬ್ಬ ಪತ್ರಕರ್ತನಾಗಿ ನನ್ನ ಆತ್ಮಸಾಕ್ಷಿ ಒಪ್ಪೋದಿಲ್ಲ. ಸರಿನಾ? ಅವರು ರೌಡಿ ಲಿಸ್ಟ್ ಅಂತ ಹೇಳೋದಕ್ಕಿಂತ ಸ್ವಲ್ಪ ಜೋರಾಗಿ ಮಾತಾಡಿ. ಜನಸೇವೆ ಮಾಡಿರುವ ಒಂದು ವ್ಯಕ್ತಿ ಅವರು. ಆದರೆ ನಮ್ಮ ಕಾನೂನಿನ ದೃಷ್ಟಿಯಲ್ಲಿ ಯಾರು ಆರೋಪಿ, ತಲೆ ತಪ್ಪಿಸಿಕೊಂಡಿರುವಂಥ ಆರೋಪಿ, ಅಂಥ ವ್ಯಕ್ತಿಯ ಬಗ್ಗೆ ಬಹುವಚನದಲ್ಲಿ ಮಾತನಾಡೋದಕ್ಕೆ ಒಬ್ಬ ಪತ್ರಕರ್ತನಾಗಿ ನನ್ನ ಆತ್ಮಸಾಕ್ಷಿ ಒಪ್ಪೋದಿಲ್ಲ. ನಿಮ್ಗೆ ಓಕೆನಾ? ಓಕೆ ಅಲ್ಲ, ಅವರು ಜನಸೇವೆನೇ ಜನತನ ಸೇವೆ ಅಂತ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮದು ಸ್ನೇಹ ಸೇವಾ ಸಮಿತಿಯಿಂದ ಸಂಘ ಇದೆ. ಆ ಸಂಘದಿಂದ ಅವರು 4 ಜನ ಬರೋದು ಹೋಗೋದು, ಹೆಲ್ಪ್ ಮಾಡೋದು, ಆ ಥರ ಕೆಲಸ ಎಲ್ಲ ನಡೀತಾ ಇರುತ್ತೆ. ಆದರೆ ಜನಸೇವೆನೇ ಜನತನ ಸೇವೆ ಅಂತ ಮಾಡ್ಕೊಂಡು ಇಲ್ಲ. ನಿಮ್ಮ ವಿಷಯ ಮಂಡಿಸೋದಕ್ಕೆ ಸುವರ್ಣ ನ್ಯೂಸ್ ಸಾಕಷ್ಟು ಸಮಯಾವಕಾಶ ಕೊಡುತ್ತೆ. ಖಂಡಿತವಾಗಿಯೂ ಸಮಯಾವಕಾಶ ಕೊಡ್ಬೋದು. ನಾನು ಆರಂಭದಲ್ಲಿ ಒಂದು ಮಾತನ್ನು ಏನು ಕ್ಲಿಯರ್ ಮಾಡ್ತೀನಿ ಅಂದರೆ, ನಿಮ್ಮ ಯಜಮಾನರು ನಿಮ್ಮ ಪಾಲಿಗೆ ತುಂಬ ದೊಡ್ಡ ವ್ಯಕ್ತಿ, ನನ್ನ ಪಾಲಿಗೆ ತಲೆ ತಪ್ಪಿಸಿಕೊಂಡಿರುವಂಥ ಒಬ್ಬ ಆರೋಪಿ. ನಾನು ಆತನ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀನಿ. ಎಸ್ ಶ್ರೀರಾಮ್ ರೆಡ್ಡಿ ಸರ್, ನಾಗನನ್ನು ಬಾಂಬ್ ನಾಗ ಅಂತ ಕರೆದ್ರೆ ನನ್ನ ಮೇಲೆ ಕೇಸ್ ಆಗುತ್ತಾ ಈಗಲೂ? ಖಂಡಿತ. ಯಾಕಂದರೆ ನಿಮ್ಮ ಮೇಲೆ ಸ್ಟೇ ಇದೆ, ಗೊತ್ತಿದೆಯಲ್ಲ ನಿಮಗೆ. ಎಸ್, ಸಿವಿಲ್ ಕೋರ್ಟಲ್ಲಿ ನಾವು ಹಾಕಿ ಒಂದು ಕೇಸ್ನಲ್ಲಿ ಸ್ಟೇ ಇದೆ. ನೀವು ನಾಗ ಅನ್ಬಾರ್ದು, ಬಾಂಬ್ ನಾಗ ಅನ್ಬಾರ್ದು ಅಂತ ನಿಮ್ಮ ಮೇಲೆ ಏನಂತ ಕರಿಬೇಕಾಗಿದ್ರೆ? ನಾಗರಾಜ್, ನಾಗರಾಜ್ ಅಂತ ಕರೀರಿ, ಮಾಜಿ ಕಾರ್ಪೊರೇಟರ್ ಅಂತ ಕರೀರಿ, ಸೋಷಿಯಲ್ ವರ್ಕರ್ ಅಂತ ಕರೀರಿ. ಯಾಕೆ ಆ ಬಣ್ಣ ಕಟ್ತೀರಿ? ನಾಗ ಅಂತ ಕೂಡ ಕರಿಬಾರದು ಅಂತ ಅಲ್ಲಿ ಕರಿಬಾರ್ದು ಅಂತಲೇ ನಿಮ್ಗೆ ಕೋರ್ಟಲ್ಲಿ ಆದೇಶ ಇದೆ. ನೀವು ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಆಯ್ತಾ? ನೀವು ನಿಮ್ಮ ಮೇಲೆ ಕೂಡ ಒಂದು ಕೇಸ್ ಇದೆ, ಅದು ಕೂಡ ನಾನು ನಡೆಸ್ತಾ ಇದ್ದೀನಿ. ಆಯ್ತಾ? ಆ ರೀತಿ ಒಬ್ಬ ವ್ಯಕ್ತಿನ ಒಂದು ತಲೆ ಮರೆಸಿಕೊಂಡಿದ್ದಾರೆ ಅಂತ ಹೇಳಬಾರ್ದು. ಬೇಕಾದಷ್ಟು ಜನ ಆಂಟಿಸಿಪೇಟರಿ ಬೇಲ್ ಆಗ್ತಾರೆ. ಆಂಟಿಸಿಪೇಟರಿ ಬೇಲ್ ಆದ ತಕ್ಷಣ ತಲೆ ಮರೆಸಿಕೊಂಡಿದ್ದಾರೆ ಅಂತಲ್ಲ, ಕಾನೂನು ಪ್ರಕ್ರಿಯೆ ಬೇರೆ ತರನೇ ಇದೆ. ಆಯ್ತಾ? ಏನು ದುಡ್ಡು ಸಿಕ್ಕಿದೆ ಅನ್ನೋದಕ್ಕೆ ಅದು ಕಾನೂನಲ್ಲಿ ಒಂದು ತನಿಖೆ ಆಗುತ್ತೆ. ಯಾವ ರೀತಿ ಬಂತು, ಯಾರು ಇಟ್ಟಿದ್ರು. ನಾನು ಒಂದು ಹೇಳ್ತೀನಿ, ನಾನು ದುಡ್ಡಿನ ವಿಷಯಕ್ಕೆ ಬರ್ತೀನಿ. ಅಲ್ಲ, ನಾನು ಒಂದು ಹೇಳ್ತೀನಿ, ದುಡ್ಡಿನ ವಿಷಯಕ್ಕೆ ಬರ್ತೀನಿ. ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್. ಈ ಪ್ರಕರಣ ನಾನು ಬರ್ತೀನಿ, ಆ ವಿಷಯಕ್ಕೆ ಬರ್ತೀನಿ, ದುಡ್ಡಿನ ವಿಷಯಕ್ಕೆ ಬರ್ತೀನಿ. ಅವತ್ತೇನಾಯ್ತು ಅನ್ನೋ ವಿಷಯಕ್ಕೆ ಬರ್ತೀನಿ. ನೀವು ನಾಗನ ಪರವಾದ ವಕೀಲರು, ನೀವು ಅವನನ್ನ ನಿಮ್ಮ ಕ್ಲೈಂಟ್ನ ನೀವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಕಾಲಾವಕಾಶ ನಾವು ಕೊಡ್ತೀವಿ. ಖಂಡಿತವಾಗಿಯೂ ಆ ಕೆಲಸವನ್ನು ನಿಮ್ಮ ಧರ್ಮ ಅದು, ನಿಮ್ಮ ವೃತ್ತಿ ಧರ್ಮ ನೀವು ಪಾಲಿಸಬೇಕಾಗುತ್ತೆ. ಖಂಡಿತವಾಗಿಯೂ ಪಾಲಿಸಬೇಕಾಗುತ್ತೆ. ನಾನು ಆಗಲೇ ಹೇಳಿದಾಗೆ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್. ತುಂಬ ಕುತೂಹಲಕಾರಿಯಾದಂಥ ಚರ್ಚೆ ಇದಾಗುತ್ತೆ. ಶ್ರೀರಾಮ್ ರೆಡ್ಡಿ ಅವರು ಹೇಳಿದ ಹಾಗೆ ವೈಯಕ್ತಿಕವಾಗಿ ನನ್ನ ಮೇಲೆ ನಾಗ ಹಾಕಿರುವಂತಹ ಕೇಸನ್ನು ಅವರು ರೀಪ್ರೆಸೆಂಟ್ ಮಾಡ್ತಿದ್ದಾರೆ. ಅವರು ಕೋರ್ಟ್ನಲ್ಲಿ ನನ್ನ ವಿರುದ್ಧ ಇರುವಂಥವರು ಈಗ ನನ್ನ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಎಸ್ ಲಕ್ಷ್ಮಿ ಅವರೇ, ಒಂದು ಸ್ನೇಹಿತರಾಗಿ ಮಾತಾಡೋಣ. ಖಂಡಿತ. ನಾನು ಸರ್, ಕೋರ್ಟ್ ಬೇರೆ, ಕೇಸ್ ಬೇರೆ, ಈ ಚರ್ಚೆ ಬೇರೆ. ಖಂಡಿತವಾಗಿ ಆ ವಿಷಯದ ಬಗ್ಗೆ ಎರಡನೇ ಮಾತೇ ಇಲ್ಲ. ಎಸ್ ಲಕ್ಷ್ಮಿ ಅವರು, 14ನೇ ತಾರೀಕು ಬೆಳಗ್ಗೆ ಏನಾಯಿತು? ಬೆಳಗ್ಗೆ ಸುಮಾರು ಬಂದು ನಾನು 5:30, ನನಗೆ ತುಂಬ ಮೈ ಹುಷಾರಿಲ್ಲ ಅವತ್ತು. ಅಲ್ಲೂ ಉಳ್ಕಲ್ಲಿಂದ ನಾನು ನಿದ್ದೆ ಮಾಡಿಬಿಟ್ಟಿದ್ದೀನಿ. ಆವಾಗ ಏನು ಮಾಡಿದರೆ ಕಲರ್ ಡ್ರೆಸ್ಸು, ಆಮೇಲೆ ಇದು ಪೊಲೀಸ್ ಡ್ರೆಸ್ಸು ಹಾಕ್ಕೊಂಡಿದ್ರು. ಆದರೆ ಸುಮಾರು ಎಲ್ಲ ಸೇರಿಕೊಂಡು
ಕೆಳಗೆ ಎಲ್ಲ ಬಾಕ್ಲೆಲ್ಲ ಹೊಡೆದು ನನಗೆ ಅದು ಸೆಕೆಂಡ್ ಫ್ಲೋರ್ ಒಳಗೆ ರೂಮಲ್ಲಿ ಅದು ಕೇಳಿಸಲ್ಲ ಸೌಂಡು. ನಾನು ಟ್ಯಾಬ್ಲೆಟ್ ನಿದ್ದೆ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೆ. ಆಮೇಲೆ ನಾನು ನಿದ್ದೆ ಮಾಡಿಬಿಟ್ಟಿದ್ದೀನಿ. ಬಾಗಿಲು ಇನ್ನೊಂದು ನಾನು ರೂಮ್ ಒಳಗೆ ಬರುತ್ತಲ್ಲ ಆವಾಗ ತಟ್ಟುವಾಗ ಸೌಂಡ್ ಬಂತು. ಆವಾಗ ಎದ್ದು ಬಂದುಬಿಟ್ಟು ನಾನು ಯಾರು ಅಂತ ಕೇಳಿದೆ. ಬಾಗಿಲು ತೆಗಿಯಮ್ಮ ಅಂದರು, ತೆಗೆದೆ. ಆಮೇಲೆ ಏನು ವಿಷಯ ನೀವೆಲ್ಲ ಯಾರು ಅಂದೆ. ಅದು ಕಲರ್ ಡ್ರೆಸ್ಸಲ್ಲಿ ಇರೋದು ನನಗೆ ಗೊತ್ತಿಲ್ಲ ಯಾವ ಥರ. ಆವಾಗ ಹೇಳಿದ್ರು ನಾವು ಮನೇಲಿ ಯಾರ್ಯಾರಿದ್ರಿ? ನಾನು ಒಬ್ಬಳೇ ಇರೋದು ಮನೇಲಿ. ಅದೇ ಆಮೇಲೆ ಸರಿ ಅಂತ ನಾನು ಬಾಗಿಲು ತೆಗೋಗಿ ನೀವೆಲ್ಲ ಯಾರು, ನಾವು ಥರ ಚರ್ಚ್ ವಾರಂಟು ಬಂದಿದೆ ನನಗೆ. ಎಲ್ಲಿಂದ ಬಂದಿದೆ, ನೀವೆಲ್ಲ ಯಾರು, ಏನು ಚರ್ಚ್ ವಾರಂಟು ನನಗೆ ಅರ್ಥ ಆಗೋಲ್ಲ. ಕೇಳಿದ್ದಕ್ಕೆ ನಾವು ಇನ್ನೂರು ಅವರು ಸ್ಟೇಷನ್ ಅವರು ಅಂದರು. ಆಮೇಲೆ ಸರಿ ಏನು ಚರ್ಚ್ ಅಂತ ಕೇಳಿದೆ. ನೀವು ಏನು ಮಾತಾಡಬೇಡ್ರಿ ಅಂತ ನಾನು ಹಿಂಗೆ ಹಿಡ್ಕೊಂಡ್ರಿ ಎಲ್ಲ ಲೇಡೀಸುಗಳು ಎಲ್ಲ ಗೆನ್ನಿಟ್ಕೊಂಡು ನೀವೇನಾದ್ರು ಮಾತಾಡಿದ್ರೆ ಅಷ್ಟೇ ಅಂತ ಹಿಂಗೆ ಗದರಿಸ್ಕೊಂಡು ಹಿಂಗೆ ನಿಂತ್ಕೊಂಡು. ಹೊರಗಿನಿಂದ ನೋಡ್ತಾ ಇದ್ದಂಥ ನಮಗೆ ಒಳಗಿನಿಂದ ಮನೆ ಲಾಕ್ ಆಗಿತ್ತು. ಪೊಲೀಸರು ಸುತ್ತಿಗೆಯಲ್ಲಿ ಲಾಕನ್ನು ಹೊಡೆದು ತೆಗೆದು ಒಳಗಡೆ ಹೋದರು. ಆದರೆ ನೀವು ಹೇಳೋ ಪ್ರಕಾರ ನೀವು ನಿದ್ದೆ ಮಾಡಿಬಿಟ್ಟಿದ್ರಿ. ಪೊಲೀಸರು ಬಂದು ಸುತ್ತಿಗೆಯಲ್ಲಿ ಹೊಡಿತಾ ಇದ್ದಿದ್ದೆ ನಿಮಗೆ ಗೊತ್ತಾಗಲಿಲ್ಲ? ಗೊತ್ತಿಲ್ಲ. ಅವ್ರಿಗೆ ಹೇಳಿದ್ರು ಸುಮಾರು 2 ಅವರ್ಗೆ ಮೇಲೆ ನಾವು ತಟ್ತಾ ಇದೀವಮ್ಮ, ಬಾಕ್ಲೆ ಹೊಡೆದಿದ್ದೀವಿ. ಆಯಿತು ದಯವಿಟ್ಟು ಸನ್ಸಿ ನಮ್ಮನ್ನು ಈ ಥರ ಟ್ಯಾಬ್ಲೆಟ್ ಎಲ್ಲ ಇದೆಲ್ಲ ತಿಂದೆ ಸರ್ ಅಂತ ತೋರಿಸಿದ್ದೆ. ನಂದು ಎಲ್ಲ ಅಲ್ಲುದೆಲ್ಲ ಡಾಕ್ಟ್ರಿಗೆ ಹೋಗಿ ಬಂದಿದ್ದೆಲ್ಲ ನಾನು ತೋರಿಸಿದ್ದೆ. ಹೌದಮ್ಮ ಸರಿ ನೀವು ಹೋಗಿ ಮಲ್ಕೊಳ್ಳಿ ಅಂತ ಕೆಲವರು ನಿಧಾನವಾಗಿ ಹೇಳಿದ್ರು. ಕೆಲವರು ಕಿಚ್ಚಿದ್ರು, ಎಲ್ಲಿ ನಾನು ಹಂಗೆ ಹಿಂಗೆ ಅಂತ ಒಂಥರ ಅಸಹ್ಯವಾಗಿ ಈ ಕ್ವಶನಲ್ಲಿ ಮಾತಾಡಿದ್ರು. ಓಕೆ. ಆಮೇಲೆ ನನಗೆ ಮೈ ಆಯ್ತಲ್ಲ, ನಾನು ಸರಿ ಮಲ್ಕೊಂಡ್ಬಿಟ್ಟೆ. ಏನಕ್ಕೆ ಇದ್ದಕ್ಕಿದ್ದಂಗೆ ಸುಮಾರು ಫಸ್ಟು ಒಂದು ಸ್ವಲ್ಪ ಜನ ಬಂದರು, ಒಂದು 10 ಜನ. ನೀವು ಹೇಳೋ ಪ್ರಕಾರ ನೀವು ಬಾಗಿಲು ತೆಗೆದ ಮೇಲೆ ಪೊಲೀಸರು ಒಳಗೆ ಹೋಗಿದ್ದು, ಹೊಡೆದು ಒಳಗೆ ಬಂದಿದ್ದಲ್ಲ? ಬಾಗಿಲು ಕೆಳಗೆ ಹೊಡೆದಿದ್ದಾರೆ. ಕೆಳಗೆ ಮನೆ ಇದಲ್ವಾ, ಅದು ಹೊಡಿತಾ ಇದ್ದದ್ದು ನಿಮಗೆ ಗೊತ್ತೇ ಆಗಲಿಲ್ಲ? ನನಗೆ ಗೊತ್ತಾಗಲಿಲ್ಲ. ಎಸ್, ಶ್ರೀರಾಮ್ ರೆಡ್ಡಿ ಅವರೇ, ಈ ವರ್ಷ ಒಪ್ತೀರಾ ತಾವು? ಅಲ್ಲ, ಇವರು 2ನೇ ಫ್ಲೋರಲ್ಲಿ ಇರೋದು. ಅವತ್ತು ಮನೆಯಲ್ಲಿ ಇವರು ಒಬ್ಬರೇ ಇದ್ರು? ಒಬ್ಬರೇ ಇದ್ರು, ಯಾರೂ ಇರಲಿಲ್ಲ. ಪೊಲೀಸರು ಬಂದು ನಸುಕಿನ ಜಾವದಲ್ಲಿ ಬಂದು ಬಾಗಿಲು ತೆಗೆಯುವ ಪ್ರಯತ್ನ ಮಾಡಿದ್ರು. ಹೌದು ಹೌದು. ನಮಗೆ ಬಂದಂಥ ಮಾಧ್ಯಮಗಳಿಗೆ ಬಂದಂಥ ಮಾಹಿತಿಯ ಪ್ರಕಾರ ಬಾಗಿಲು ಎಲ್ಲವುಗಳಿಗೂ ಒಳಗಿನಿಂದ ಲಾಕ್ ಮಾಡಲಾಗಿತ್ತು. ಇಲ್ಲ ಅಲ್ಲ, ಲಾಕ್ ಮಾಡಿದ್ರು. ಇವರು ವಾಸ ಇರೋದು 2ನೇ ಮಾಡಿ. ಓಕೆ. ಇವರು ಬಾಗಿಲು ಇದೆಲ್ಲ ಹೊಡೆದಿರೋದು, ಇದು ಹೊಡೆದಿದ್ದು ನಮಗೆ ನೋಡಿದಾಗಲೇ, ನಾವು ಟಿವಿನಲ್ಲಿ ನೋಡಿದಾಗ ಸುಮಾರು ಬೆಳಗ್ಗೆ ಒಂದು ಹೋದಾಗೂ ಕೂಡ ಅವರು ಒಂದು ಬೀಗ ಹೊಡೆಯೋರನ್ನ ಕರ್ಕೊಂಡು ಬಂದಿದ್ದು ಸುಮಾರು 8-8:15ನಲ್ಲಿ. ಆಯ್ತಾ, 8:15ನಲ್ಲಿ ತೆಗೆದು ಮಾಡಿದಾಗ ಆವಾಗಲೇ ಅದು ಶಬ್ದ ಬಂದಿರೋದು. ಓಕೆ. ಆಮೇಲೆ ಇವರು ಸುಮಾರು 9:30ಗೆ ಒಳಗಡೆ ಹೋದ್ರು. 9:30 ಹೋದಾಗ ಇವರು 2ನೇ ಫ್ಲೋರ್ಗೆ ಹೋದಾಗ ಇವರೇ ಬಾಗಿಲು ತೆಗೆದ್ರು. 9:30ವರೆಗೂ ನಿಮ್ಮ ಕ್ಲೈಂಟ್ಗೆ ಎಚ್ಚರ ಆಗಲಿಲ್ಲ ಅವತ್ತು? ಇಲ್ಲ, ನಿದ್ದೆ ಮಾಡಿದ್ರು. ಓಕೆ, ಗೊತ್ತಿಲ್ಲ ಅದು. ಆಮೇಲೆ 2ನೇ ಫ್ಲೋರಲ್ಲಿ ಇರೋದು. 2ನೇ ಕೆಳಗಡೆ ಫ್ಲೋರಲ್ಲಿ ಏನು ನಡೀತಾ ಇದೆ ಅನ್ನೋ ಗೊತ್ತಾಗಲ್ಲ, ಶಬ್ದ ಗೊತ್ತಾಗಲ್ಲ. ಇವರು ಅವರೆಲ್ಲ ಹೋದ್ಮೇಲೆ ಇವರು ಎಲ್ಲಾ ಕೀಗಳನ್ನು ಕೊಟ್ಟಿದ್ದಾರೆ. ಏನ್ ಸರ್ಚ್ ಮಾಡಬೇಕು ಅಂತ ಮಾಡ್ಕೊಡಿ, ಸಹಕಾರ ಮಾಡಿದ್ದಾರೆ. ಮತ್ತೆ ಇದು ಮಾಧ್ಯಮದಲ್ಲಿ ಎಲ್ಲ ಬಂತು. ಇವರು ಕೆಟ್ಟದಾಗಿ ಏನು ಮಾತಾಡಿಲ್ಲ, ಸಹಜವಾಗಿ ಅವರು ಮಾತಾಡೋ ರೀತಿಯಲ್ಲಿ ಮಾತಾಡಿದ್ರು. ಅದನ್ನು ಬಿಟ್ರೆ ಇನ್ನು ಏನು ಅಂತ ಸರ್ಚ್ ಮಾಡಿದ್ದಾರೆ, ಏನೇನಿದೆ ಅದು ಪ್ರಕ್ರಿಯೆಗಳು, ಕಾನೂನು ಪ್ರಕ್ರಿಯೆ, ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಕೋರ್ಟಲ್ಲಿ ಮಾಹಿತಿ ಇರ್ತದೆ. ಆಮೇಲೆ ತನಿಖೆ ಆಗ್ತದೆ, ಅದೇ ಚಾರ್ಜ್ ಶೀಟ್ ಆಗ್ತದೆ. ಅದಕ್ಕೆ ಯಾವ ಕಾನೂನಲ್ಲಿ ಇದನ್ನು ಮಾಡಬೇಕು ಅನ್ನೋದಿರ್ತದೆ. ನಾನು ಅದಕ್ಕೆ ಹೇಳ್ತಾ ಇರೋದು, ಮೊದಲಿಂದ ಹೇಳ್ತಾ ಇದ್ದೀನಿ, ಇವ್ರ ಮೇಲೆ ಬೇಕಾದಷ್ಟು 45 ಕೇಸ್ ಇದೆ ಅಂತ ಹೇಳ್ತಾರೆ. 45 ಕೇಸ್ ಏನಿಲ್ಲ. ಈಗ ನನಗೆ ತಿಳಿದಂಗೆ 3 ಕೇಸ್, ಇದು ಸೇರಿದ್ರೆ 3 ಕೇಸು ಅಷ್ಟೇ ಇರೋದು. ಉಳಿದಿದ್ದ ಕೇಸ್ ಯಾವುದೂ ಇಲ್ಲ. ಇದು ಎಲ್ಲಿ ಆಗಲಿ ಇವ್ರ ಕನ್ವಿಕ್ಷನ್ ಆಗಿಲ್ಲ, ಮತ್ತೊಂದಾಗಿಲ್ಲ, ಏನೂ ಆಗಿಲ್ಲ.